आज के पत्रकार काफी दबाव में काम कर रहे हैं। ऐसे में अगर वे अपनी जीवन शैली में थोड़ा बदलाव करें तो कई बीमारियों से दूर रह सकते हैं। ऐसा कहना है गुदगे अस्पताल के हृदय रोग विशेषज्ञ डॉक्टर नितिन गुदगे का। 29 सितंबर को विश्व हृदय दिवस के मद्देनजर उन्होंने कहा कि हृदय और विभिन्न बीमारियों की मुफ्त जांच कार्यक्रम में पत्रकारों से बात की। डॉक्टर सचिन गुदगे ने कहा कि पत्रकारों को अपने काम के साथ साथ स्वास्थ्य पर भी अधिक ध्यान देना चाहिए। स्वास्थ्य एक वरदान है, अगर स्वास्थ्य खराब है तो हम कुछ नहीं कर सकते, इसलिए काम से ज्यादा स्वास्थ्य को महत्व देना चाहिए। गुदगे अस्पताल के अध्यक्ष और हृदय रोग विशेषज्ञ डॉक्टर चंद्रकांत गुदगे ने बात करते हुए कहा कि हम 2012 से हृदय दिवस मना रहे हैं। हाल ही के दिनों में हृदय रोग तेजी से फैल रहा है। इसी अवसर पर डॉक्टर SR मनमशेट्टी, डॉक्टर C आनंद राव, डॉक्टर मदन वैजनाथ, डॉक्टर MA सेरिकर और डॉक्टर महेश थोंडारे और अन्य उपस्थित रहे। कैमरामैन पपुराज का कवरेज। 29 ಸೆಪ್ಟೆಂಬರ್ ನಾಡಿರೋದು ಸಂಡೇ ರೋಲಿಂದ ನಾವು ಇವತ್ತೇ ಅದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಪ್ರತಿ ವರ್ಷದ ಥೀಮ್, ಪ್ರತಿ ವರ್ಷ ವರ್ಲ್ಡ್ ಹಾರ್ಟ್ ಡೇ ಥೀಮ್ ಬೇರೆ ಬೇರೆ ಇರುತ್ತೆ. ಸೊ ಈ ವರ್ಷ ಎರಡು ಇಂಪಾರ್ಟೆಂಟ್ ಥೀಮ್ ಇದಾವೆ. ಫಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ABCD ಅಂದ್ರೆ ಎನಿಬಡಿ ಕ್ಯಾನ್ ಡೈ. ಸೊ ಈ ವಾತಾವರಣ ಆಗಿದೆ ಈಗ. ಸೊ ಹಾರ್ಟ್ ಅಟ್ಯಾಕ್ಸ್ ಆಗ್ಬೇಕಂದ್ರೆ ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿದ್ದ ಗೊತ್ತಿತ್ತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಾ, ಶುಗರ್ ಇರೋರಿಗೆ ಆಯ್ತಾ, BP ಇರೋರಿಗೆ ಆಯ್ತಾ, ಕೊಲೆಸ್ಟ್ರಾಲ್ ಇರೋರಿಗೆ ಆಯ್ತಾ, ಅವ್ರು ಡ್ರಿಂಕ್ಸ್ ಮಾಡ್ತಿರೋ, ಸ್ಮೋಕ್ ಮಾಡ್ತಿರೋ, ಅವರು ಗಾಂಜಾ ತಗೋತಿರೋ, ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು ಮೊದಲು ನ್ಯೂಸ್ ಇತ್ತು. ಈಗ ಹೆಂಗೆ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಏನೂ ಹ್ಯಾಬಿಟ್ಸ್ ಇರೋದಿಲ್ಲ ಮತ್ತು ಅವ್ರಿಗೆ ಅಟ್ಯಾಕ್ ಆಗುತ್ತೆ. ಬಹಳಷ್ಟು ಜನ ನಮ್ಮ ಯಂಗ್ ಪೇಷಂಟ್ಸ್ ಕೇಳ್ತಾರೆ, ಸರ್ ನಾ ಏನೂ ಮಾಡಿಲ್ಲ, ನಂಗೆ ಯಾಕೆ ಅಟ್ಯಾಕ್ ಬಂತು? ಸೊ ಇದು ಕಾರಣ, ಈಗ ಮೇನ್ ಇಂಪಾರ್ಟೆಂಟ್ ಕಾರಣ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್. ಸೊ ನಾವು ಚೇಂಜ್ ಆಗೋದು ನಮ್ಮ ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ. ಸೊ ಎಲ್ಲರಿಗೂ ಆದರೂ ಕೂಡ ತಾವು ಸಮಯ ತೆಗೆದು ಕಾರ್ಯಕ್ರಮ ಬಂದಿರಿ. ತಮ್ಮೆಲ್ಲರಿಗೆ ನಮ್ಮಿಂದ ಸೂಚಿಸ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಇದು ಯಶಸ್ವಿ ಮಾಡಲಿಕ್ಕೆ ನಮ್ಮ ಡಾಕ್ಟರ್ ಮಹೇಶ್ ಥೋಂಡಾರೆ ಅವರು, ಡಾಕ್ಟರ್ ಶ್ರೀಕಾಂತ್ ಅವರು ತುಂಬ ಕಷ್ಟ ವಹಿಸಿದ್ದಾರೆ. ಪ್ರತಿ ವರ್ಷ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ವಿಶ್ವ ಆರೋಗ್ಯ ದಿನಾಚರಣೆ ಆಚರಿಸಿದ ಯಾಕೆ ಅಂದರೆ ನಮ್ಮ ಜಗತ್ತಿನಲ್ಲಿ ನಂಬರ್ 1 ಕಿಲ್ಲರ್ ಯಾವುದಿದೆ ಅಂದರೆ ಹೃದಯಘಾತ. ಇದು ದಿನೇ ಜಾಸ್ತಿ ಆಗ್ತಾ ಇದೆ. ಮೊದಲು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದು 50 ವರ್ಷ ಆಯಿತು. ಮೊದಲು ಯಾವಾಗಾದರೂ ಒಂದು 6 ತಿಂಗಳಲ್ಲಿ 3 ತಿಂಗಳಲ್ಲಿ ಹೃದಯಘಾತ ರೋಗಿ ಬರ್ತಿತ್ತು. ಈಗ ದಿನ ಬೆಳಗ್ಗೆ ಎದ್ದರೆ ಇದೇ ಸುದ್ದಿ ಕೇಳ್ತಾ ಬರ್ತಾ ಇದೆ. ಅವನು 40 ವಯಸ್ಸಲ್ಲಿ ಹೃದಯಘಾತ ತಿಳ್ಕೊಂಡ, 25 ವಯಸ್ಸಲ್ಲಿ ಹೃದಯಘಾತ. ನಮ್ಮ ಎಕ್ಸಾಂಪಲ್ ಅಂದರೆ ನಮ್ಮ ಎಲ್ಲರೂ ಹೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಳ್ಳೆ ಜಿಮ್ ಬಾಡಿ ಎಲ್ಲ ಚೆನ್ನಾಗಿದ್ದರೂ ಕೂಡ ಹೃದಯ ಸ್ತಂಭನದಿಂದ ನಮ್ಮನ್ನು ಅಲ್ಲಿ